ಬಾಗಲಕೋಟೆ ಜಿಲ್ಲೆ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಹುನಗುಂದ ಘಟಕ ವತಿಯಿಂದ ಹುನಗುಂದ ತಾಲೂಕಿನ ಅಮೀನಗಡ ಗ್ರಾಮದ ಮಾಜಿ ಸೈನಿಕರಾದ ಮಹಾಂತಯ್ಯ ಪರ್ವತಯ್ಯ ರೇವಣಕಿಮಠರು ವಯೋಸಹಜ ಸಾವನ್ನು ಅಪ್ಪಿದ್ದಕ್ಕೆ ಧ್ವಜ ಹೊದಿಕೆ ಮತ್ತು ರೇಥಂತಿಮ ಪುಷ್ಪನಮನ ಹಾಗೂ ಧ್ವಜ ಸಮರ್ಪಣೆಯ ಪಥಸಂಚಲನ ಕಾರ್ಯಕ್ರಮವು ಮಾಜಿ ಸೈನಿಕರ ಸಂಘದ ಅಧ್ಯಕ್ಷರಾದ ಗೌರವಯುತ ಸುಬೇದಾರ ಬಾಲಪ್ಪ ಕೆಕೆರಸೂರರ ನೇತೃತ್ವದ ಮಾಜಿ ಸೈನಿಕರ ಸದಸ್ಯರ ತಂಡದಿಂದ ಜರುಗಿದರೆ ಅಂತಿಮ ಸಂಸ್ಕಾರವು ಜಂಗಮ ಸಮಾಜದ ಧಾರ್ಮಿಕ ವಿಧಿವಿಧಾನದ ಮೂಲಕ ದಿನಾಂಕ ಏಪ್ರಿಲ್ 12, 2025 ರಂದು ಸಾಯಂಕಾಲ 5 ಗಂಟೆಗೆ ಗ್ರಾಮದ ಹೊರವಲಯದ ರುದ್ರಭೂಮಿಯಲ್ಲಿ ಜರುಗಿತು. ಈ ಮೃತ ಸೈನಿಕರ ಅಂತಿಮ ಸಂಸ್ಕಾರದಲ್ಲಿ ಮಾಜಿ ಸೈನಿಕರ ಸಂಘದ ಸದಸ್ಯ ಮಾಜಿ ಸೈನಿಕರಾದ ಪರಪ್ಪಯ್ಯಮತ್ನೀರು ಮೃತ ಸೈನಿಕರ ಬಗ್ಗೆ ಮಾತನಾಡಿ, ಮಹಾಂತಯ್ಯನವರು 1971 ರಲ್ಲಿ ಮಹಾರಾಷ್ಟ್ರದ ಆರ್ಟಿಲರಿ ಬ್ಯಾಟರಿ ನಾಸಿಕ ಬೆಟಾಲಿಯನಿಂದ ಸೇನೆಗೆ ಸೇರ್ಪಡೆಯಾಗಿ ಜಮ್ಮು ಕಾಶ್ಮೀರ ರಾಜ್ಯದ ಬಾರಾಮುಲ್ಲಾ, ರೌಜರಿ, ಅನಂತನಾಗ ಸೇರಿದಂತೆ ದೇಶದ ಪ್ರಮುಖ ಗಡಿ ಪ್ರದೇಶದಲ್ಲಿ ದೇಶದ ಗಡಿ ಸಂರಕ್ಷಣೆಗೈದು ಕಾರ್ಗಿಲ ಯುದ್ಧದಲ್ಲಿಯೂ ಸಹಭಾಗಿಯಾಗಿ 1999 ರಲ್ಲಿ ಸೇನೆಯಿಂದ ನಿರ್ಗಮಿಸಿದ ಬಗ್ಗೆ ಪ್ರಸ್ತಾಪಿಸಿದರು. ನಂತರ ಮೃತ ಸೈನಿಕರ ಆತ್ಮಕ್ಕೆ ಚಿರಶಾಂತಿ ದೊರೆಯಲೆಂದು ಹಾಗೂ ಮೃತರ ಕುಟುಂಬಕ್ಕೆ ದುಃಖ, ನೋವು, ಕಷ್ಟವನ್ನು ಸಹಿಸುವ ಭಗವಂತ ಕರುಣಿಸಲೆಂದು ಸಾಂತ್ವನ ಸಲ್ಲಿಸಿದರು. ನಂತರ ಮಾಜಿ ಸೈನಿಕರ ಸಂಘದ ಅಧ್ಯಕ್ಷ ಬಾಲಪ್ಪ ಕೆರಸೂರ, ಗೌರವಾಧ್ಯಕ್ಷ ನಾಗಪ್ಪ ಆಲೂರ, ಮಾಜಿ ಸೈನಿಕ ಸದಸ್ಯರಾದ ಸಂಗಣ್ಣೆಸ್ರೆಡ್ಡರ್, ನಂದಪ್ಪ ಭದ್ರಶೆಟ್ಟಿ, ಚಂದ್ರು ಬೆಂಚಮಟ್ಟಿ, ಸಂತೋಷ ಕತ್ತಿ, ಅಮರೇಶ ನಾಗೂರ, ಯಮನಪ್ಪ ವಾಲಿಕಾರ, ಅರವಿಂದ ಕಟ್ಟಿಮನಿ ಹಾಗೂ ವೀರನಾರಿಯರ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಶ್ರೀಮತಿ ಗಂಗಮ್ಮ ಬಾರಕೇರ, ತಾಲೂಕಾ ಘಟಕದ ಅಧ್ಯಕ್ಷರಾದ ಶ್ರೀಮತಿ ಜಯಶ್ರೀ ಹಿರೇಮಠ, ಶ್ರೀಮತಿ ರೂಪಾ ಮಂತ್ರಿರು ರಿತ್ಪಥ ಸಂಚಲನದೊಂದಿಗೆ ಧ್ವಜ ಹೊದಿಕೆ ಹಾಗೂ ಅಂತಿಮ ಪುಷ್ಪನಮನ ಸಲ್ಲಿಸಿದರು. ಈ ಒಂದು ಅಂತ್ಯಕ್ರಿಯೆಯಲ್ಲಿ ಮೃತರ ಕುಟುಂಬ, ಬಂಧು ಬಳಗ, ಗ್ರಾಮದ ಗುರು ಹಿರಿಯರು, ಸಾರ್ವಜನಿಕರು, ತಾಯಂದಿರು ಉಪಸ್ಥಿತರಿದ್ದರು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಅಮೀನಗಡ. ಕರ್ನಾಟಕ ಮಾಜಿ ಸೈನಿಕರ ಸಂಘ ಹುನಗುಂದ ತಾಲೂಕಿನ ಗೌರವಾಧ್ಯಕ್ಷರಾಗಿರ್ತಂಥ ಶ್ರೀಯುತ ನಾಗಪ್ಪ ಆಲೂರವರಿಂದ ರೀತರ್ಪಣೆ. ಅದೇ ರೀತಿಯಾಗಿ ಘಟಕದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಗಂಗಮ್ಮ ಬಾರ್ಕೇರವರು ರೀತನ್ನು ಅರ್ಪಿಸಬೇಕಂತ ಕೇಳ್ಕೊತಾ ಇದ್ದೇನೆ. ಅದೇ ರೀತಿಯಾಗಿ ಇನ್ನೋರ್ವ ಹಿರೇಮಠ ಮೇಡಮ್ ಅವರು ರೀತನ್ನು ಅರ್ಪಿಸಬೇಕಂತ ಕೇಳ್ಕೊತಾ ಇದ್ದೇನೆ. ಅದೇ ರೀತಿಯಾಗಿರ್ತಕ್ಕಂಥ ಇನ್ನೋರ್ವ ಮಾಜಿ ಸೈನಿಕರು ಅದೇ ರೀತಿಯಾಗಿರ್ತಕ್ಕಂಥ ಇನ್ನೋರ್ವ ಮಾಜಿ ಸೈನಿಕರು ಹಿರಿಯ ಸಹಪಾಠಿಗಳು ಸಹಕಾರಿಗಳಾದಂಥ
ಭದ್ರಣ್ಣ ಅವರು ಇವರು ಮಾಲಾರ್ಪಣೆ ಮಾಡ್ಬೇಕಂತ ಕೇಳ್ಕೊತಾರೆ. ಈ ಮಡಿಲಿನ ಕಾರ್ಯಕ್ರಮಕ್ಕೆ ಆಗಮಿಸಿದ ಸರ್ವ ದುಃಖ ಮಾನ್ಯರಲ್ಲಿ ಒಂದು ವಿನಂತಿ ಏನಪ್ಪ ಅಂತಂದ್ರೆ, ಇಷ್ಟೊತ್ತರೆಗೂ ತಾವು ರೀತಿ ಪರಡನ್ನು ಗಮನಿಸಿದ್ರಿ, ಮಾಲಾರ್ಪಣೆ ಯಾವ ರೀತಿ ಅಂತ ಗಮನಿಸಿದ್ರಿ. ಈಗೇನಂದ್ರೆ ಕುಳಿತರೆಲ್ಲರೂ ದಯವಿಟ್ಟು ಎದ್ದು ನಿಲ್ಲಬೇಕು. ಎಲ್ಲರೂ ಮೊಬೈಲ್ನ ಸೈಲೆಂಟ್ ಮಾಡ್ಕೋರಿ. ಯಾರು ಮೊಬೈಲ್ ರಿಂಗ್ ಟೋನ್ ಆಗಬಾರ್ದು, ಮಾತಾಡಬೇಡ್ರಿ ಯಾರು. 1 ನಿಮಿಷಗಳ ಕಾಲ ಮೌನಾಚರಣೆ ಅಂತ ಹೇಳ್ತೀನಿ. ಮೌನ ಆರಂಭ ಅಂತ ಹೇಳಿದಾಗ ತಾವು ಕಣ್ಣು ಮುಚ್ಚಿ ಯಾವ ರೀತಿ ಧ್ಯಾನ ಮಾಡ್ತಾರೋ ಮಾಡ್ರಿ, ಯಾರು ಮಾತಾಡೋಂಗಿಲ್ಲ. ನಮ್ಮ ಮೌನ ಮುಕ್ತಾಯ ಅಂದಮೇಲೆ ಮತ್ತೆ ಇದೇ ರೀತಿ ಯಥಾ ಪ್ರಕಾರ ಶಾಂತ ರೀತಿಯಾಗಿರಬೇಕು. ಮೌನ ಪ್ರಾರಂಭ. ಹಿಂಗೆ ತಗೋರಿ, ಅವ್ರು ಹಂಗೆ ತಂದ್ರೆ ಹಂಗೆ ಕೈ ತಗೋರಿ. ಹಂಗೆ ತಗೋರಿ. ನಿಮ್ಮ ಇದು ಧ್ವಜ ನಿಮ್ಮ ಯಜಮಾನ್ರು ಎದೆ ಮೇಲೆ ಹಾಕಿದ ಧ್ವಜ ಯಾಕಂದರೆ ಅವ್ರ ಉಸಿರಿದ್ದು ಇದನ್ನು ಯಾವಾಗಲೂ ಸ್ವಚ್ಛ ಇಡಬೇಕು. ಮನೆಯಲ್ಲಿ ಅವ್ರು ಶಿವಗಣಾರ್ಥ ಇರ್ತಲ್ಲ ಅವ್ರು ಪೂಜೆ ಮಾಡಬೇಕು. ನೆಕ್ಸ್ಟ್ ಮನೆಯಲ್ಲಿ ಯಾವಾಗ ಒಂದು ಶೋಕೇಶನ್ ಇಟ್ಟು ಯಾವುದೇ ಹೊಲಸು ಆಗಲಾರ್ದಂಗೆ ಇಡಬೇಕು. ಇದನ್ನು ಯಾಕಂದ್ರೆ ಇದು ಭಾಳ ಗೌರವ ಕೊಡಬೇಕು. ಅದಕ್ಕೆ ನಿಮ್ಮ ಮನೆಯವರು ಉಸಿರಿರಲಿದೆ. ಈಗ ಯಾರು ಕೈಗಾರ ಕೊಡಿಸಿಡೋದಾರ